Hello, future officers. Hope you are all fine at your homes. ನನ್ನ ಹೆಸರು ವಿಜೇಂದ್ರ ಎಂ ಮಹಿಷಿ ಅಂತ. BE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್ ಮಾಡಿಕೊಂಡು MBA ಇನ್ ಮಾರ್ಕೆಟಿಂಗ್ ಮಾಡಿ MA ಇನ್ ಇಂಗ್ಲೀಷ್ ಮಾಡಿಕೊಂಡು ಕ್ಲಾಸಿಕ್ನಲ್ಲಿ ಕಳೆದ ಹಲವಾರು ವರ್ಷಗಳಿಂದ 4-5 ವಿಷಯಗಳನ್ನ ಬೋಧನೆ ಮಾಡ್ತಾ ಇದ್ದೀನಿ. ಪರ್ಸನಲ್ ಡೆವಲಪ್ಮೆಂಟ್, ಟ್ರಾನ್ಸ್ಲೇಷನ್ ಆ್ಯಂಡ್ ಪ್ರೆಸಿ ರೈಟಿಂಗ್, ಇಂಟರ್ವ್ಯೂ ಸ್ಕಿಲ್ಸ್, ಸ್ಪೋಕನ್ ಇಂಗ್ಲೀಷ್. ಓಕೆ, ಇವತ್ತಿನ ಕ್ಲಾಸ್ನಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ವಿಲ್ ಟೇಕ್ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ಪ್ರೆಸಿ ರೈಟಿಂಗ್. ಕನ್ನಡದಲ್ಲಿ ಸಂಕ್ಷಿಪ್ತ ಅಥವಾ ಸಾರಾಂಶ ಬರಹ. ಇನ್ನು ಪರ್ಟಿಕ್ಯುಲರ್ ಆಗಿ PSI ಎಕ್ಸಾಮ್ಗೆ ಸೂಕ್ತ ಶೀರ್ಷಿಕೆಯೊಂದಿಗೆ ಎಲ್ಲ ಸೇರಿ 10 ಮಾರ್ಕ್ಸಿನ ಒಂದು ಪ್ರಶ್ನೆ ಇರುತ್ತೆ. ಸೂಕ್ತ ಶೀರ್ಷಿಕೆ ಯಾಕೆ ನಾವು ಬ್ರ್ಯಾಕೆಟಲ್ಲಿ ಹಾಕಿದ್ದೀನಿ ಅಂತಂದರೆ, ಇದು ಕೆಲವೊಂದು ಪರೀಕ್ಷೆಗಳಿಗೆ ಅನ್ವಯ ಆಗೋದಿಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು. ಎನಿವೆ, ಪ್ರಶ್ನೆ ಪತ್ರಿಕೆ ಸೂಚನೆಗಳಲ್ಲಿ, ಇನ್ಸ್ಟ್ರಕ್ಷನ್ಗಳಲ್ಲಿ ಅದನ್ನು ಕೊಟ್ಟಿರ್ತಾರೆ, ಆ ರೀತಿ ನಾವು ಪಾಲಿಸಬೇಕು. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಏನಿದು ಪ್ರೆಸಿ ರೈಟಿಂಗ್? ವೆರಿ ಸಿಂಪಲ್ ಮೈ ಡಿಯರ್ ಫ್ರೆಂಡ್ಸ್. ಹೆಚ್ಚಾಗಿ ಕೊಟ್ಟಿರುವ ಪ್ಯಾಸೇಜುಗಳಲ್ಲಿನ ಒಂದು ಬರಹವನ್ನು ಕೊಟ್ಟಿರ್ತಾರೆ, ಆ ಪ್ಯಾಸೇಜಿಗೂ ಸಹಿತ ಬೇರೆ ಬೇರೆ ಪದಗಳನ್ನ ಬಳಕೆ ಮಾಡಬಹುದು ಸ್ನೇಹಿತರೆ. ಲೇಖನಗಳು, ಟಿಪ್ಪಣಿಗಳು, ಖಂಡಿಕೆ. ಸೊ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ಅದನ್ನು ನೀವು ಪ್ರೆಸಿ ರೈಟಿಂಗ್ ಮಾಡಂತ ಹೇಳಿದಾಗ, ಪ್ರೆಸಿ ರೈಟಿಂಗ್ ಅಂದರೆ ಏನು, ಪ್ರೆಸಿ ಸಂಕ್ಷಿಪ್ತ ಬರ ಅಂದರೆ ಏನು, ವ್ಯಾಖ್ಯದ ಮೂಲಕ ತಿಳ್ಕೊಳ್ಳೋಣ. ಆ ಕೊಟ್ಟ ಪ್ಯಾರಾಗ್ರಾಫ್ದಲ್ಲಿ, ಪ್ಯಾಸೇಜ್ನಲ್ಲಿ ಸಂಬಂಧಿಸದ, ನಾಟ್ ರಿಲೇಟೆಡ್, ಮುಖ್ಯವೆನಿಸದ, ಅನ್ಇಂಪಾರ್ಟೆಂಟ್, ಅನಗತ್ಯ, ಮಹತ್ವದಿರುತ್ತೆ ಆದರೆ ಅನಗತ್ಯ, ಅನವಶ್ಯಕ, ಅನ್ನೆಸೆಸರಿ ಅಂಶಗಳನ್ನು ಕಡಿಮೆ ಮಾಡಿ ನೇರವಾಗಿ ವಿಷಯವನ್ನು ಪ್ರಸ್ತಾಪಿಸುವುದೇ ಸಾರಾಂಶ ಬರಹ. ಸ್ನೇಹಿತರೆ, ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ಬಹುತೇಕವಾಗಿ ಇಲ್ಲಿಯವರೆಗೆ ಕಂಡುಕೊಂಡಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಅದರ 1/3 ಅಂಶಕ್ಕೆ ರೆಡ್ಯೂಸ್ ಮಾಡಿ, ಕಡಿಮೆ ಮಾಡಿ ಅಂತ. ಓಕೆ, ಏನಿದು 1/3 ಅಂಶ? ಉದಾಹರಣೆ ತಗೋತೀನಿ ಮೈ ಡಿಯರ್ ಫ್ರೆಂಡ್ಸ್. 450 ಪದಗಳ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು, ಈ ಪ್ಯಾರಾಗ್ರಾಫನ್ನು ಅದರ 1/3 ಅಂಶಕ್ಕೆ ಮೀರದಂತೆ ಸಾರಾಂಶ ಬರೆದು ಅದಕ್ಕೊಂದು ಸೂಕ್ತ ಶೀರ್ಷಿಕೆ ಕೊಡಿ ಅಂತ ಹೇಳಿದಾಗ, ಪ್ರೆಸಿ ಮಾಡಿದ, ಸಾರಾಂಶ ಬರೆದ ಪ್ಯಾರಾಗ್ರಾಫ್ದಲ್ಲಿ 450, ಅದರ 1/3 ಎಷ್ಟು ಮಾಡಿ ಫ್ರೆಂಡ್ಸ್? 150 ಪದಗಳು ಮಾತ್ರ ಇರಬೇಕು. ಸೊ ಎಷ್ಟು ಪದಗಳನ್ನ ತೆಗಿಬೇಕು? 300 ಪದಗಳನ್ನು ತೆಗಿಬೇಕು. 300 ಶುಡ್ ಬಿ ರಿಮೂವ್ಡ್. ಓನ್ಲಿ 150 ಪದಗಳನ್ನ ಯೂಸ್ ಮಾಡಿ ಆ ಕೊಟ್ಟಿರೋ ಟಿಪ್ಪಣಿಯನ್ನು ಪ್ರತಿನಿಧಿಸುವಂಗೆ ನಿಮ್ಮ ಬರಹ ಇರಬೇಕು. ಸರಳವಾಗಿದೆ, ಆದರೆ ಸಕಾರಾತ್ಮಕ ಮನೋಭಾವದ ಸತತ ಪ್ರಯತ್ನ ಮತ್ತು ಪರಿಶ್ರಮ ಇದಕ್ಕೂ ಬೇಕೆ. ನೇರವಾಗಿ ನಾ ಪರೀಕ್ಷೆ ಕೊಠಡಿಯಲ್ಲಿನೇ ಹೋಗಿ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ ಸ್ನೇಹಿತರೆ. ಯು ಹ್ಯಾವ್ ಟು ಪ್ರಾಕ್ಟೀಸ್. ಸೊ ನಿಮ್ಮ ಮುಂದೆ ಇರುವಂತಹ ಒಂದು ಈಗ ಸವಾಲು ಅಂತಂದರೆ, ಆ 150 ಪದಗಳನ್ನ ಯಾವ ಇಡಬೇಕು, ಅದಕ್ಕಿಂತನೂ ಹೆಚ್ಚಿಗೆ ಯಾವ 300 ಪದಗಳನ್ನ ತೆಗಿಬೇಕು. ಲಕ್ಷ ಕೊಟ್ಟು ಕೇಳಿ ಸ್ನೇಹಿತರೆ. ಸಾಂದರ್ಭಿಕವಾಗಿ, ಸೂಕ್ತವಾಗಿ, ಅಕಾರ್ಡಿಂಗ್ ಟು ಸಿಚುವೇಶನ್, ನಾಮವಿಶೇಷಣ, ಕ್ರಿಯಾವಿಶೇಷಣಗಳನ್ನು ತೆಗಿಬಹುದು. ಅಲಂಕಾರಿಕ, ಡೆಕೋರೇಟಿವ್ ಅಥವಾ ಎಕ್ಸ್ಪ್ಲನೇಟರಿ, ವಿವರಣಾತ್ಮಕ ಪದಗಳನ್ನ ತೆಗಿಬಹುದು. ಒಂದು ಸರಳವಾದ ಉದಾಹರಣೆ ಸ್ನೇಹಿತರೆ, ಲಕ್ಷ ಕೊಟ್ಟು ಕೇಳಿ. ಇಲ್ಲಿ ಬರ್ತಿಲ್ಲ ಆದರೆ ಹೇಳ್ತೀನಿ. ಬಹಳ ಸರಳವಾದ ಉದಾಹರಣೆ. ಯಾವಾಗಲೂ ಮೊದಲು ಸರಳ ಉದಾಹರಣೆಗಳನ್ನ ತಿಳ್ಕೊಂಡು ಮುಂದೆ ಒಂದು ಪ್ಯಾರಾಗ್ರಾಫನ್ನು ಸಾಲ್ವ್ ಮಾಡೋಣ. ಸುಂದರ ಸದೃಢ ರಾಜು ಕಷ್ಟಪಟ್ಟು ಶ್ರಮವಹಿಸಿ PSI ಪರೀಕ್ಷೆಯನ್ನು ಪಾಸಾದ. ಇಂಥ ವಾಕ್ಯಗಳ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದೆ ಅಂತ ತಿಳ್ಕೊಳ್ಳಿ. ಈ ವಾಕ್ಯದಲ್ಲಿ ಎಂತಹ ರಾಜು, ನಾಮವಿಶೇಷಣ, ನಾಮಪದವನ್ನು ವಿವರಿಸುವ ಪದ ಅನಗತ್ಯ, ಅದು ಮಹತ್ವದಿದೆ ಆದರೆ ಇಲ್ಲಿ ಅನವಶ್ಯಕ. ಎಂತಹ ರಾಜು ಅನವಶ್ಯಕ. ಹೆಂಗೆ ಪಾಸಾದ, ಅಡ್ವರ್ಬ್, ಕ್ರಿಯಾವಿಶೇಷಣ, ಅನವಶ್ಯಕ, ಅದು ಮಹತ್ವದ್ದು ಆದರೆ ಇಲ್ಲಿ ಅನವಶ್ಯಕ. ಸೊ ಏನು ಅವಶ್ಯಕ? ಪ್ರೆಸಿ ರೈಟಿಂಗ್ಲಿ ಏನು ಬರೀಬೇಕು? ಯಾರು, ಏನು, ಆದರು. ಎಂತಹ ರಾಜು ಅನವಶ್ಯಕ, ಹೆಂಗೆ ಪಾಸಾದ ಅನವಶ್ಯಕ, ಆದರೆ ಏನು ಅವಶ್ಯಕ ಪ್ರೆಸಿ ರೈಟಿಂಗ್ದಲ್ಲಿ ದಲ್ಲಿ ಅಂತಂದರೆ ಯಾರು, ಏನು, ಆದರು. ರಾಜು PSI ಪರೀಕ್ಷೆಯನ್ನು ಪಾಸಾದ, ಟೈಪ್ 1. ರಾಜು PSI ಪಾಸಾದ, ಟೈಪ್ 2. ಯಾಕೆನ ಟೈಪ್ 1 ಟೈಪ್ 2 ಹೇಳ್ತಾ ಇದ್ದೀನಿ? ಇನ್ನೊಂದು ಬಹಳ ವಿಶೇಷವಾದ ಸಂಗತಿ ಅಂದರೆ ಪ್ರೆಸಿ ರೈಟಿಂಗ್
ಇದಕ್ಕೆ ಒಂದೇ ಪದ್ಧತಿ ಅಂತ ಇಲ್ಲ. 10 ಜನ 10 ಬೇರೆ ಬೇರೆ ರೀತಿಯಾಗಿ ಪ್ರಿಸಿ ರೈಟಿಂಗ್ ಬರೆದ್ರೂ ಆ 10 ವಿಭಿನ್ನ ಉತ್ತರಗಳು ಸರಿಯಾಗಿ 10ರಿಗೂ 10ಕ್ಕೆ 10 ಸಿಗಬಹುದು. ಜೀವನದಲ್ಲೇ ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡ್ಕೋಬಾರ್ದು. ಇದು ಜೀವನ ತತ್ವ. ಪ್ರಿಸಿ ರೈಟಿಂಗ್ ಸಂಕ್ಷಿಪ್ತ ಬರಹದಲ್ಲಿ ಅಂತೂ ಮಾಡಿಕೊಳ್ಳೇಬಾರ್ದು. ಯಾಕೆ? ಒಂದೇ ಪದಕ್ಕೆ ಹಲವಾರು ಅರ್ಥಗಳು, ಒಂದು ವಾಕ್ಯವನ್ನು ಹಲವಾರು ರೀತಿಯಲ್ಲಿ ನಾವು ರಚಿಸಬಹುದು. ಅದೇ ವಿಷಯ ಅದೇ ಟೆನ್ಸ್ ಬರುವಂಗೆ ನಿಮ್ಮದೇ ಆದ ಭಾಷೆಯನ್ನು ಯೂಸ್ ಮಾಡಿ ಬರೆಯುವಂಥ ಪೂರ್ತಿ ಸ್ವಾತಂತ್ರ್ಯ ನಿಮಗಿಲ್ಲಿದೆ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಸೊ ದಿಸ್ ಈಸ್ ಪ್ರಿಸಿ ರೈಟಿಂಗ್. ರಾಜು PSI ಪರೀಕ್ಷೆ ಪಾಸಾದ. ಇನ್ನೊಂದು ಮತ್ತು ಇದು ಸಹಿತ ಪ್ರಿಸಿ ರೈಟಿಂಗ್ ಆಗಲಿ, ಟ್ರಾನ್ಸ್ಲೇಷನ್ ಆಗಲಿ, ವೊಕ್ಯಾಬ್ಯುಲರಿ ಆಗಲಿ, ಇದು ಅಭ್ಯಾಸದ ಜೊತೆಗೆ ದಿನನಿತ್ಯದ ಚಟುವಟಿಕೆ ಆಗಬೇಕು ಸ್ನೇಹಿತರೆ. ಎಲ್ಲೆಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ತೀರಾ, ಬೋರ್ಡ್ ನೋಡ್ತೀರಾ, ಜಾಹೀರಾತು ನೋಡ್ತೀರಾ, ಓಕೆ, ಅಲ್ಲಿ ಟ್ರಾನ್ಸ್ಲೇಷನ್ ಯಾವುದಿದೆ, ಯಾವ ವೊಕ್ಯಾಬ್ಯುಲರಿ ನನಗೆ ಗೊತ್ತಿಲ್ಲ, ಯಾವುದು ಪದ ನನಗೆ ಗೊತ್ತಿಲ್ಲ, ಇದನ್ನು ಟ್ರಾನ್ಸ್ಲೇಟ್ ಮಾಡ್ಬೋದಾ, ಇದನ್ನು ಪ್ರಿಸಿ ರೈಟಿಂಗ್ ಮಾಡ್ಬೋದಾ? ಉದಾಹರಣೆ, ನಮ್ಮಲ್ಲಿ ಕುನ್ನೂರಿನ ಮಣ್ಣಿನ ಸುಂದರ ಗಣಪತಿಗಳು ಯೋಗ್ಯ ದರದಲ್ಲಿ ಲಭ್ಯ. ಈ ದೊಡ್ಡ ವಾಕ್ಯವನ್ನು ಅತಿ ಬ್ರೀಫಾಗಿ ಹೆಂಗೆ ಮಾಡ್ಬೋದು ಸ್ನೇಹಿತರೆ? ಮಣ್ಣಿನ ಗಣಪತಿಗಳು ಲಭ್ಯ. ಓಕೆ, ಸೊ ಈ ರೀತಿ ಮೈ ಡಿಯರ್ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್. ಆ ಕೊಟ್ಟ ವಾಕ್ಯವನ್ನು ಅದೇ ಅರ್ಥವನ್ನು ಪ್ರತಿನಿಧಿಸುವಂಗೆ ಬರೆಯುವುದೇ ಪ್ರಿಸಿ ರೈಟಿಂಗ್. ನಮ್ಮ ಆಡು ಭಾಷೆಯಲ್ಲಿ ಹೇಳಬೇಕಂದ್ರೆ ಸ್ನೇಹಿತರೆ, ಒಂದು 3 ತಾಸಿನ ಚಲನಚಿತ್ರವನ್ನು ನೋಡಿ ಬಂದು ನಮ್ಮ ಸ್ನೇಹಿತರಿಗೆ ಅಥವಾ ಸಂಬಂಧಿಕರಿಗೆ ಆ 3 ತಾಸಿನ ವಿಷಯವನ್ನು ಸ್ವಲ್ಪ ಸಮಯದಲ್ಲಿ ಏನು ಹೇಳ್ತೀವಿ ಅದರ ಥರ, ಓಕೆ, ಆದರೆ ಇಲ್ಲಿ ಆ ವಿಷಯವನ್ನು ಹೇಳಬೇಕಾಗುತ್ತೆ. ಯಾವುದಕ್ಕೂ ಕೆಲವೊಂದು ಪಾಯಿಂಟ್ಸ್ಗಳನ್ನ ಸ್ವಲ್ಪ ವೇಗವಾಗಿ ನೋಡೋಣ. ಗಮನಿಸಬಹುದಾದ ಅಂಶಗಳು, ಕೊಟ್ಟ ಸೂಚನೆಗಳನ್ನು ಸ್ಪಷ್ಟವಾಗಿ ಓದಿಕೊಳ್ಳಿ. ಬಹಳ ಮಹತ್ವದ ಸ್ನೇಹಿತರೆ. ಯಾಕಂತಂದರೆ ಟೈಟ್ಲ್ ಕೊಡಬೇಕು, ಕೊಡಬಾರ್ದು. PSI ಕೊಡಬೇಕು, IAS ಎಕ್ಸಾಮ್ದಲ್ಲಿ ಟೈಟ್ಲ್ ಕೊಡಬೇಡಿ ಅಂತ ಹೇಳ್ತಾರೆ. ಬೈ ಮಿಸ್ಟೇಕ್ ನಾವು IAS ಎಕ್ಸಾಮ್ದಲ್ಲಿ ಟೈಟ್ಲ್ ಕೊಟ್ಟರೆ ಮಾರ್ಕ್ಸ್ ಹೋಗುತ್ತೆ. ಇಲ್ಲಿ ಬೈ ಮಿಸ್ಟೇಕ್ PSIದಲ್ಲಿ ನಾವು ಮಾರ್ಕ್ಸ್ ಕಳ್ಕೋಬಾರ್ದು ಅಂದರೆ ಟೈಟ್ಲ್ ಕೊಡಬೇಕು. KS ಪರೀಕ್ಷೆ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇರಲಿ, ಸೂಚನೆಗಳು ವರ್ಷದಿಂದ ವರ್ಷಕ್ಕೆ ಬದಲಾವಣೆ ಆಗ್ಬೋದು. ಹೀಗಾಗಿ ಗಡಿಬಿಡಿ ಮಾಡಿ ಡೈರೆಕ್ಟ್ ಆನ್ಸರ್ ಹೋಗೋಕ್ಕಿಂತ ಮುಂಚೆ ಸೂಚನೆಗಳನ್ನು ಸ್ಪಷ್ಟವಾಗಿ ಓದಿಕೊಳ್ಳಿ. ಕೊಟ್ಟ ಲೇಖನವನ್ನು ಕನಿಷ್ಠ 1 ಬಾರಿ ಓದ್ಕೊಳ್ಳೇಬೇಕು ಸ್ನೇಹಿತರೆ. ಅಲ್ಲಿ ಏನು ಪಾಯಿಂಟ್ ಇದೆ ನಿಮ್ಗೆ ಗೊತ್ತಾಗುತ್ತೆ. ಇದಕ್ಕೆ ರೀಡಿಂಗ್ ಸ್ಪೀಡ್ ಜಾಸ್ತಿ ಆಗಬೇಕಾಗುತ್ತೆ. ಅದಕ್ಕೆ ಇವತ್ತನೇ ಪಣ ತೊಟ್ಟು ಡೈಲಿ ರೀಡಿಂಗ್ ಆ್ಯಂಡ್ ರೈಟಿಂಗ್ ಹಾಬಿಯನ್ನು ಬೆಳೆಸ್ಕೊಳ್ಳಿ. ಇದಕ್ಕೆ ಮೀಸಲಾದ ಚೌಕಳಿಗಳಿರುವ ಉತ್ತರ ಪತ್ರಿಕೆಯನ್ನು ಬಳಸಿ. PSI ಪರೀಕ್ಷೆಯಲ್ಲಿ ವಿಶೇಷವಾಗಿ ಸ್ನೇಹಿತರೆ ಬಾಕ್ಸ್ ಆನ್ಸರ್ ಶೀಟ್ ಕೊಟ್ಟಿರ್ತಾರೆ, ಪ್ರಿಂಟೆಡ್ ಆನ್ಸರ್ ಶೀಟ್, ಅದನ್ನೇ ಬಳಸಬೇಕು. ಅದರಲ್ಲಿ ಬಾಕ್ಸ್ಗಳು ಇರ್ತವೆ. ಓಕೆ, ಇನ್ನು ಕೆಲವೊಬ್ಬ ವಿದ್ಯಾರ್ಥಿಗಳಿಗೆ ಅದೂ ಒಂದು ಕನ್ಫ್ಯೂಷನ್, ಸರ್ 1000 ಬಾಕ್ಸ್ ಕೊಟ್ಟಿದ್ದಾರೆ, ಆಮೇಲೆ ಈ ರೀತಿ ಬಾಕ್ಸ್ ಆನ್ಸರ್ ಶೀಟ್ ಇರುತ್ತೆ ಅಂತ ಅಂದಾಜು ಅನ್ಸ್ಕೊಳ್ಳಿ. ನೆಕ್ಸ್ಟ್ ನಾನು ತೋರಿಸ್ತೀನಿ. ಓಕೆ, ಎಲ್ಲ ಬಾಕ್ಸ್ಗಳನ್ನ ಯೂಸ್ ಮಾಡಬೇಕಾ? ಇಲ್ಲ ಸ್ನೇಹಿತರೆ, ಅದು ಪ್ಯಾರಾಗ್ರಾಫ್ ಮೇಲೆ ಅವಲಂಬಿತ. ಒನ್ ಮೋರ್ ಎಕ್ಸಾಂಪಲ್, ಒಂದು ವೇಳೆ 300 ಪದಗಳ ಒಂದು ಪ್ಯಾಸೇಜ್ ಕೊಟ್ಟು ಅದನ್ನು 1/3ಗೆ ರೆಡ್ಯೂಸ್ ಮಾಡಿ ಅಂತ ಹೇಳಿದಾಗ ಆ ಬಾಕ್ಸ್ ಆನ್ಸರ್ ಶೀಟ್ಗಳಲ್ಲಿನ 100 ಬಾಕ್ಸ್ಗಳನ್ನ ಮಾತ್ರ ಬಳಕೆ ಮಾಡಬೇಕು. ಉಳಿದೋಣ ಹಾಗೆ ಬಿಡಬೇಕು. ಅದಾದಮೇಲೆ ಒಂದು ಚೌಕಳಿಗೆ ಒಂದೇ ಪದ, ಆ ಪದ ಒಂದೇ ಅಕ್ಷರದ್ದು ಇರಬಹುದು ಸ್ನೇಹಿತರೆ. ಉದಾಹರಣೆ, ಆ ಸಂಸ್ಥೆ ನನ್ನದು ಅಂತ ಹೇಳಕ್ಕೆ 3 ಬಾಕ್ಸ್ ಯೂಸ್ ಮಾಡಬೇಕು. ಆ ಸಂಸ್ಥೆ ನನ್ನದು. ಇವೆಲ್ಲ ಅಬ್ಸರ್ವೇಷನ್ ಮಾಡಿದರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ಗುಡ್ ನಂಬರ್ ಆಫ್ ಮಾರ್ಕ್ಸ್ ಇನ್ ಪ್ರಿಸಿ ರೈಟಿಂಗ್. ಇನ್ನು ಕೆಲವೊಂದು ಪಾಯಿಂಟ್ಸ್ಗಳು ಸ್ನೇಹಿತರೆ, ವಿಭಜಿಸಿ ಅಥವಾ ವಿಂಗಡಿಸಿ ಬರೆಯುವ ಪದಗಳನ್ನು ಕೂಡಿ ಬರೆಯಲು ಬರುತ್ತಿದ್ದರೆ ಆ ರೀತಿಯಾಗಿಯೇ ಬರೆಯಿರಿ. ಇದು ಸಹಿತ ಓದುವಿಕೆ ಮೇಲೆ ಅವಲಂಬಿತವಾಗಿರುತ್ತೆ. ಹೆಚ್ಚಿಗೆ ಓದ್ತಾ ಇರಬೇಕು, ಆಸಕ್ತಿಮಯ. ಬೇರೆ ಬೇರೆ ಥರದ ಪುಸ್ತಕಗಳನ್ನ ಓದಿದಾಗ, ಮ್ಯಾಗ್ಝಿನ್ಗಳನ್ನ ಓದಿದಾಗ ಇಂಥ ಪದಗಳು ಬರ್ತವೆ. ಫಾರ್ ಎಕ್ಸಾಂಪಲ್, ಮನೆಗಳು ಇವೆ 2 ಪದ, ಬಟ್ ಕೂಡಿಸಿ ಬರೆದಾಗ ಮನೆಗಳಿವೆ. 30 ಲೈನ್ ಇದೆ, ಒಂದೊಂದು ಲೈನಲ್ಲಿ ಇಂತಹ 1-2 ಪದಗಳಿದ್ದರೆ 30 ಲೈನಲ್ಲಿ ನಾವು 30 ಪದಗಳನ್ನ ಉಳಿಸಬಹುದು. ಯಾಕೆ? ಇಲ್ಲಿ ಕಡಿಮೆ ಮಾಡುವುದೇ ಒಂದು ವಿಶೇಷ ಕಲೆ. ಇಲಾಖೆಗಳು ಇರುತ್ತವೆ 2 ಪದ, ಕೂಡಿ ಹೆಂಗೆ ಬರಿಬಹುದು? ಇಲಾಖೆಗಳಿರುತ್ತವೆ. ವಸ್ತುಗಳು ಇಲ್ಲ, ಕೂಡಿಸಿ ವಸ್ತುಗಳಿಲ್ಲ. ಬದಲಾವಣೆ ಮಾಡುವ, ಸ್ವಲ್ಪ ವಿಭಿನ್ನವಾಗಿರುವಂಥದ್ದು, ಬದಲಾಯಿಸುವ ಅಥವಾ ಬದಲಾಯಿಸಬಲ್ಲ. ಉದ್ದೇಶಗಳ ಸಾಧನೆಗಾಗಿ, ಓಕೆ, ಬಹುವಚನ ಇರೋದ್ರಿಂದ ಉದ್ದೇಶಗಳಿಗಾಗಿ. ಒಂದು ವೇಳೆ ನಾನು ಏಕವಚನ ಕೊಟ್ಟಿದ್ರು, ಉದ್ದೇಶದ ಸಾಧನೆಗಾಗಿ, ಉದ್ದೇಶಕ್ಕಾಗಿ. ಈ ರೀತಿ ಕೂಡಿ ಬರೆಯಲು ಬರೋ ಪದಗಳನ್ನು ಕೂಡಿ ಬರೀರಿ. ಆ ರೀತಿ ನಾವು
ಪದವನ್ನು ಕಡಿಮೆ ಮಾಡಬಹುದು. ಅನಿವಾರ್ಯತೆ ಇರದ ಮತ್ತೆ ಮತ್ತೆ ಕಾಣುವ ಪದಗಳನ್ನು ಅಥವಾ ವಾಕ್ಯದ ಭಾಗವನ್ನು ಕಡಿತಗೊಳಿಸಿ. ರಿಪೀಟೇಟಿವ್ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್ ಕ್ಯಾನ್ ಬಿ ಡಿಲೀಟೆಡ್. ಉದಾಹರಣೆ ಇಲ್ಲಿ ನೋಡಿ ಸ್ನೇಹಿತರೆ, ಇಲಾಖೆ ಯಾವುದೇ ಇರಲಿ, ಇಲಾಖೆಯು ಒಂದು ಸೇವೆ ಮಾಡುವ ಸ್ಥಳ. ಇಲ್ಲಿ ಇದು ರಿಪೀಟ್ ಆ್ಯಂಡ್ ಅನ್ನೆಸೆಸರಿ. ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬೇಡವಾದದ್ದನ್ನು ಬ್ರ್ಯಾಕೆಟಲ್ಲಿ ಹಾಕ್ಕೊಳ್ಳಿ, ಬೇಕಾದದ್ದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 1-2 ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಪ್ಯಾರಾಗ್ರಾಫನ್ನು ಈ ರೀತಿ ಮಾಡ್ಬೋದು. ಇಲಾಖೆಯು ಬೇಕಾಗತ್ತೆ. ಇಲಾಖೆಯು ಕೊನೆಯ ಅಕ್ಷರ ಯು ಇರೋದ್ರಿಂದ ಏಕವಚನ, ಅದು ಒಂದೇ ಅಂತ ತಿಳಿಸುತ್ತೆ. ಹೀಗಾಗಿ ಈ ಒಂದು ಕಾರಣ ಇಲ್ಲ. ಗಳು ಅಂತ ಇದ್ದರೆ ಬಹುವಚನ, ಬಟ್ ಇಲ್ಲಿ ಒಂದೇ ಇದೆ, ಹೀಗಾಗಿ ಇಲಾಖೆಯು ಸಾಕು. ಸೇವೆ ಮಾಡುವ ಹೆಂಗೆ ಸೇರಿಸ್ಬೋದು ಸ್ನೇಹಿತರೆ? ಸೇವೆಯ. ಇನ್ನು ಸ್ಥಳವಾಗಿದೆ ಹೆಂಗೆ ಬರಿಬೋದು? ಸ್ಥಳ. ಸ್ಥಳವಾಗಿದೆನೂ ಒಂದೇ ವರ್ಡು, ಸ್ಥಳನೂ ಒಂದೇ ವರ್ಡು. ಆದರೆ 3 ಅಕ್ಷರಗಳಿಂದ ಬರೀಲಿಕ್ಕೆ ಬೇಕಾಗುವ ಸಮಯವನ್ನು ನೀವು ಉಳಿಸಬಹುದು. ಸಮಯ ಬಹಳ ಮಹತ್ವದ್ದು, ಆ್ಯಸ್ ಯು ನೋ ಇನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಹೀಗಾಗಿ ಈ ರೀತಿ ಮಾಡಿದಾಗ ವಾಟ್ ಈಸ್ ದ ಪ್ರಿಸಿ ರೈಟಿಂಗ್ ಆಫ್ ದಿಸ್? ಇಲಾಖೆ ಯಾವುದೇ ಇರಲಿ, ಇಲಾಖೆಯು ಒಂದು ಸೇವೆ ಮಾಡುವ ಸ್ಥಳ. ಇದರ ಪ್ರಿಸಿ ರೈಟಿಂಗ್ ಮಾಡಿರ್ ಫ್ರೆಂಡ್ಸ್, ಇಲಾಖೆಯು ಸೇವೆಯ ಸ್ಥಳ. ಈ ರೀತಿ ಮಾಡಿರ್ ಫ್ರೆಂಡ್ಸ್. ಈ ಎಲ್ಲ ಪಾಯಿಂಟ್ಸ್ಗಳನ್ನ ಉಪಯೋಗ ಮಾಡಿಕೊಂಡು ನಾವು ಈಗ 2017ರಲ್ಲಿ ಕೇಳಿದ PSI ಪ್ರಶ್ನೆ ಪತ್ರಿಕೆಯನ್ನು ನಾವು ಸಾಲ್ವ್ ಮಾಡೋಣ. ಅರೌಂಡ್ 132 ಪದಗಳಿರುವ ದೊಡ್ಡ ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಮೊದಲು ನಿಮ್ಮ ಅನುಕೂಲಕ್ಕೆ ಆ ಒಂದು ಪ್ಯಾರಾಗ್ರಾಫನ್ನು ನಿಮಗೆ 5 ವಾಕ್ಯಗಳನ್ನಾಗಿ ಡಿವೈಡ್ ಮಾಡ್ಕೊಂಡು ಬಂದಿದ್ದೀನಿ. 1 by 1 ನಾವು ಪ್ರಿಸಿ ಮಾಡ್ತಾ ಹೋಗಿ ಕೊನೆಗೆ ಎಲ್ಲ ಸೇರಿಸಿ ಪ್ರಿಸಿ ರೈಟಿಂಗನ್ನು ಒಂದೇ ಥರ ಬರೆಯುವಂಥದ್ದು. ಸೊ ಇದೇ ರೀತಿ ಪ್ರಾಕ್ಟೀಸ್ ಮಾಡಿದರೆ ಬಹಳ ಒಳ್ಳೆ ಥರ ನಾವು ಅದರಲ್ಲಿ ಪರಿಣಿತರಾಗ್ಬೋದು. ಫಸ್ಟ್ ಸೆಂಟೆನ್ಸ್ ವಾಸ್, ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡುವ ಸಲುವಾಗಿ ನ್ಯಾಯಾಲಯದಲ್ಲಿ ಹೂಡುವ ಪ್ರಕರಣವನ್ನು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಎನ್ನುವರು. ಇಲ್ಲಿ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡುವ ಬದಲು ಮಾಡಿ ಫ್ರೆಂಡ್ಸ್, ಸಾರ್ವಜನಿಕ ಫಸ್ಟ್ ಟೈಮ್ ಬೇಕಾಗುತ್ತೆ. ಹಿತಾಸಕ್ತಿಯನ್ನು ಕಾಪಾಡುವ ಬದಲು ಹಿತಾಸಕ್ತಿಗೆ ಅಂತ ಒಂದೇ ವರ್ಡ್ ಬರ್ಬೋದು. ಹೀಗಾಗಿ ಕಾಪಾಡುವ ಮತ್ತು ಸಲುವಾಗಿ ಕಾರಣ ಇಲ್ಲ ಮತ್ತು ಇವುಗಳನ್ನು ನ್ಯಾಯಾಲಯದಲ್ಲೇ ಹೂಡೋದ್ರಿಂದ ಇಲ್ಲಿ ರಿಪೀಟಾಗಿ ನ್ಯಾಯಾಲಯ ಬರೆಯೋ ಅವಶ್ಯಕತೆ ಇಲ್ಲ. ಆದರೆ ಹೂಡುವ ಬೇಕಾಗತ್ತೆ, ಪ್ರಕರಣವನ್ನು ಬೇಕಾಗುತ್ತೆ, ಆ್ಯಂಡ್ ಫಸ್ಟ್ ಟೈಮ್ ಇದರ ಹೆಸರು ಬರೀಬೇಕಾಗತ್ತೆ. ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಎನ್ನುವರು. ಓಕೆ, ಸೊ ಈ ರೀತಿ ಮಾಡಿದಾಗ ಅರೌಂಡ್ 1, 2, 3, 4, 5, 6, 7, 8, 9, 10, 11 ಪದಗಳಿರುವ ಈ ವಾಕ್ಯ 8 ಪದಗಳಾಗಿ ಕನ್ವರ್ಟ್ ಆಗುತ್ತೆ. ಸೆಂಟೆನ್ಸ್ ಟು ಸೆಂಟೆನ್ಸ್ 1/3 ಮಾಡಬೇಕಾಗಿಲ್ಲ, ಟೋಟಲ್ ಪ್ಯಾರಾಗ್ರಾಫ್. ಓಕೆ, ಈ ರೀತಿ ಮಾಡಿದಾಗ ಇದರ ಪ್ರಿಸಿ ರೈಟಿಂಗು ಸ್ನೇಹಿತರೆ ಈ ರೀತಿ ಬಾಕ್ಸ್ ಆನ್ಸರ್ ಶೀಟ್ ಇರುತ್ತೆ, ಪೂರ್ತಿ ಇರುವಂಥದ್ದು. ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ. ಸಾರ್ವಜನಿಕ ಹಿತಾಸಕ್ತಿಗೆ ಹೂಡುವ ಪ್ರಕರಣವನ್ನು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಎನ್ನುವರು. ಫಸ್ಟ್ ಸೆಂಟೆನ್ಸ್ ಆಫ್ ದ್ಯಾಟ್ ಪ್ಯಾರಾಗ್ರಾಫ್. Then we shall move into the next sentence of the same paragraph continued. ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಯು ಸಾರ್ವಜನಿಕ ಹಿತಾಸಕ್ತಿಯನ್ನು ರಕ್ಷಿಸಲು ಒಂದು ಸಾರಿ ಓದ್ಕೊಳ್ಳೇಬೇಕು ಸ್ನೇಹಿತರೆ. ಓದಲಿಕ್ಕೆ ಗಡಿಬಿಡಿ ಮಾಡಬೇಡಿ, ಪ್ರಶಾಂತವಾಗಿ ಓದ್ಕೊಳ್ಳೇಬೇಕು. ನ್ಯಾಯಾಲಯದಲ್ಲಿ ಸಲ್ಲಿಸುವ ರಿಟ್ ಅರ್ಜಿ ಇದಾಗಿದೆ. ಸಾಮಾಜಿಕವಾಗಿ ಆರ್ಥಿಕವಾಗಿ ದುರ್ಬಲರಾದವರಿಗೆ ಸಂವಿಧಾನಿಕ ನ್ಯಾಯ ಒದಗಿಸುವ ಹೊಸ ವಿಧಾನವಾಗಿದೆ. ಸರ್ಕಾರದ ನಿರ್ಧಾರಗಳಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾದರೆ ಅಥವಾ ಜನರ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದರೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹೂಡಿ ನ್ಯಾಯ ಪಡೆಯಬಹುದಾಗಿದೆ. ನೋಡಿ, ಹಿಂದೆ ಹೇಳಿರುವ ಸಾರ್ವಜನಿಕ ಹಿತಾಸಕ್ತಿ ರಿಪೀಟ್ ಆಗಿದೆ. ಹೀಗಾಗಿ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಯು ಸಾರ್ವಜನಿಕ ಹಿತಾಸಕ್ತಿಯನ್ನು ರಕ್ಷಿಸಲು ನ್ಯಾಯಾಲಯದಲ್ಲಿ ಸಲ್ಲಿಸುವ ರಿಟ್ ಇದಾಗಿದೆ. ಇದೇನು ಸೇಮ್ ರಿಪೀಟ್ ಆಫ್ ದ ಪ್ರೀವಿಯಸ್ ಸೆಂಟೆನ್ಸ್. ಸೊ ನಾಟ್ ನೆಸೆಸರಿ ಪುಟ್ ಇನ್ ಬ್ರ್ಯಾಕೆಟ್. ಸಾಮಾಜಿಕವಾಗಿ ಆರ್ಥಿಕವಾಗಿ ದುರ್ಬಲರಾದವರಿಗೆ ಸಂವಿಧಾನಿಕ ನ್ಯಾಯ ಒದಗಿಸುವ ಹೊಸ ವಿಧಾನವಾಗಿದೆ. ಸದ್ಯಕ್ಕೆ ಹಾಗೆ ಇಟ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂದೆ ಇದು ಸಹಿತ ರಿಪೀಟ್ ಆಗಿರೋದು, ಬಟ್ ಇನ್ನು ಮುಂದೆ ಇರೋದು ಇಂಪಾರ್ಟೆಂಟ್. ಸೊ ದಿಸ್ ಈಸ್ ಆಲ್ಸೋ ನಾಟ್ ರಿಕ್ವೈರ್ಡ್. ಯಾಕಂದರೆ ಈ ಕಾನ್ಸೆಪ್ಟು ಈ ಮುಂದಿನ ಸೆಂಟೆನ್ಸಲ್ಲಿ ಕವರ್ ಆಗಿದೆ. ಸರ್ಕಾರದ ನಿರ್ಧಾರಗಳಿಂದ 2 ಪದಗಳನ್ನು ಒಂದೇ ರೀತಿ ಕೂಡಿ ಬರುವುದು. ಯಾವ ರೀತಿ? ಸರ್ಕಾರದಿಂದ ಅಂತ ಬರೀಬೋದು. ಹೀಗಾಗಿ ನಿರ್ಧಾರಗಳು ವರ್ಡ್ ಹೋಗುತ್ತೆ. ಸರ್ಕಾರದಿಂದ.
ಓಕೆ. ಇನ್ನು ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಸಾರ್ವಜನಿಕರೇ ಆಗುತ್ತೆ. ಮತ್ತೆ ಸಾರ್ವಜನಿಕರು ಅಂತ ಬರೆಯುವ ಕಾರಣ ಇಲ್ಲ, ಸಾರ್ವಜನಿಕರಿಗೆ ಕಾರಣ ಇಲ್ಲ. ತೊಂದರೆ ಉಂಟಾದರೆ ಅಥವಾ ಅವರೇ ಅಥವಾ ಹೇಳಿದ್ದಾರೆ, ಮುಂದಿನ ಪಾರ್ಟ್ ಬರೆಯೋಣ, ಈ ಅಥವಾ ಬೇಡವೇ ಬೇಡ. ಜನರ ಮೂಲಭೂತ ಹಕ್ಕುಗಳ, ಓಕೆ, ವೆರಿ ಇಂಪಾರ್ಟೆಂಟ್, ಜನರ ಕಾರಣ ಇಲ್ಲ, ಮೂಲಭೂತ ಹಕ್ಕುಗಳು ಜನರಿಗೆ ಇರೋದ್ರಿಂದ ಜನರ ಮತ್ತೆ ಬರೆಯುವ ಕಾರಣ ಇಲ್ಲ, ನಾಟ್ ನೆಸೆಸರಿ. ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದರೆ ಬೇಕಾಗತ್ತೆ. ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹೂಡಿ, ಇದನ್ನು ಮೊದಲೇ ನಾವು ಆಲ್ರೆಡಿ ಹೇಳಿದ್ದೀವಿ, ಇದರ ಬದಲು ಒಂದೇ ವರ್ಡ್ ಬರಿಬೋದು, ಏನಂತ, ಓಕೆ, ಇದರಿಂದ. 4 ಪದಗಳನ್ನು ಒಂದೇ ವರ್ಡಿಂದ ನಾವು ರಿಪ್ಲೇಸ್ ಮಾಡಬಹುದು, ಅದ್ರ ಬದಲಿ ಬರೀಬಹುದು. ನ್ಯಾಯ ಪಡೆಯಬಹುದಾಗಿದೆ ಬದಲು ನ್ಯಾಯ ಪಡೆಯಬಹುದು. ಇವನ್ ಈ 3 ಅಕ್ಷರಗಳನ್ನ ಬರಲಿಕ್ಕೆ ಬರೆಯುವ ವೇಳೆಯನ್ನು ಸಹಿತ ನೀವು ಸೇವ್ ಮಾಡಬಹುದು. ಓಕೆ, ನೋಡಿ ಮಾಡಿರಿ ಫ್ರೆಂಡ್ಸ್, ಬ್ರ್ಯಾಕೆಟಲ್ಲಿ ಹಾಕಿರೋದು ಅನವಶ್ಯಕ, ಮಹತ್ವದ್ದು, ದೇ ಆರ್ ಇಂಪಾರ್ಟೆಂಟ್ ಬಟ್ ಅನ್ನೆಸೆಸರಿ. ಯಾಕೆ, ರಿಪಿಟೇಷನ್ ಹ್ಯಾಸ್ ಟೇಕನ್ ಪ್ಲೇಸ್, ಪುನರಾವರ್ತಗೊಳ್ಳುವುದ ವಿವರಗಳನ್ನ ತೆಗೆದಿಡಿ. ಸೊ ಒಬ್ಬ ವ್ಯಕ್ತಿನ ಹಿಡ್ಕೊಂಡು ವಿಧಾನವಾಗಿದೆ, ಕಾರಣ ಇಲ್ಲ. ಸರ್ಕಾರದ ನಿರ್ಧಾರಗಳಿಂದ ಬದಲು ಒಂದೇ ವರ್ಡು ಸರ್ಕಾರದಿಂದ. ಅಗೇನ್ ಸಾರ್ವಜನಿಕ ತೊಂದರೆ ಉಂಟಾದರೆ ಅಥವಾ ಕಾರಣ ಇಲ್ಲ, ಜನರ ಕಾರಣ ಇಲ್ಲ, ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಅಂದರೆ ಬೇಕಾಗುತ್ತೆ. ಈ ರೀತಿ ಎಲ್ಲ ಸೇರಿ ಬರೆದಾಗ ಎರಡನೇ ಸೆಂಟೆನ್ಸ್ ಮಾಡಿರೋ ಫ್ರೆಂಡ್ಸ್, ಸರ್ಕಾರದಿಂದ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದರೆ ಇದರಿಂದ ನ್ಯಾಯ ಪಡೆಯಬಹುದು. whole these sentence can be represented by this. ಇದು ಯಾವಾಗುತ್ತೆ, ಫಸ್ಟ್ I have also read the paragraph once. ಸಮಯ ಉಳಿದ್ರೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಇದ್ದರೆ 2 ಸಾರಿನೂ ಓದ್ಬೋದು, ಅವಾಗ ವಿಷಯ ಏನಂತ ಗೊತ್ತಾಗುತ್ತೆ, ಮುಂದೆ ಕವರ್ ಆಗುತ್ತೆ. ಹೀಗಾಗಿ ಹಿಂದೆ ನಾವು ರಿಪೀಟ್ ಆದ ವಾಕ್ಯಗಳನ್ನ ಪದಗಳನ್ನ ಬಿಡ್ಬೋದು ಅಂತ ನಿಮಗೆ ಡೆಫಿನೆಟ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇದಾದಮೇಲೆ ನೆಕ್ಸ್ಟ್ ಥರ್ಡ್ ಸೆಂಟೆನ್ಸ್, ಅದೇ ಕಂಟಿನ್ಯೂಡ್ ಸೆಂಟೆನ್ಸ್. ಒಬ್ಬ ವ್ಯಕ್ತಿ ಬಡತನ, ಅಜ್ಞಾನದಿಂದ, ಆರ್ಥಿಕ ದುರ್ಬಲತೆಯಿಂದಾಗಿ ನ್ಯಾಯಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗಲು ಸಾಧ್ಯವಾಗದೆ ಹೋದಲ್ಲಿ ಅವರ ಪರವಾಗಿ 3ನೇ ವ್ಯಕ್ತಿ ನ್ಯಾಯಾಲಯದ ಮೊರೆ ಹೋದರೆ, ನೋಡಿ ನ್ಯಾಯಾಲಯದ ಮೊರೆ ಹೋಗು ರಿಪೀಟ್ ಆಗಿದೆ, ಕಡಿಮೆ ಮಾಡಬಹುದು. ಮೊರೆ ಹೋದರೆ ಅದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಎನಿಸಿಕೊಳ್ಳುತ್ತದೆ. ಅಗೇನ್ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ರಿಪೀಟ್ ಆಗಿದೆ. ಸೊ ಇಲ್ಲಿ ಏನು ಮಾಡ್ಬೋದು ಮಾಡಿರಿ ಫ್ರೆಂಡ್ಸ್, ಒಬ್ಬ ವ್ಯಕ್ತಿ ಫಸ್ಟ್ ಟೈಮ್ ಬಂದಿದೆ ಇರಲಿ, ಬಡತನ ಅಜ್ಞಾನದಿಂದ ಯಾವ ಕಾರಣದಿಂದ ಅವನಿಗೆ ಆಗಿಲ್ಲ, ಇಲ್ಲಿ ಅನವಶ್ಯಕ, ಅದು ಮಹತ್ವದಿರ್ಬೋದು ಬಟ್ ಇಲ್ಲಿ ಅನವಶ್ಯಕ. ಹೀಗಾಗಿ ಬಡತನ ಅಜ್ಞಾನದಿಂದ, ಆರ್ಥಿಕ ದುರ್ಬಲತೆಯಿಂದ ನ್ಯಾಯಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗಲು ಸಾಧ್ಯವಾಗದೆ ಹೋದಲ್ಲಿ, ನಾಟ್ ನೆಸೆಸರಿ, ಅವರಿಗೆ ಆಗಿಲ್ಲ. ಒಬ್ಬ ವ್ಯಕ್ತಿಯ ಪರವಾಗಿ ಮುಂದೆ ಕಂಟಿನ್ಯೂ ಮಾಡಿಬಿಡಿ, ಒಬ್ಬ ವ್ಯಕ್ತಿಯ ಪರವಾಗಿ ಅವರನ್ನು ಕಾರಣ ಇಲ್ಲ, ಒಬ್ಬ ವ್ಯಕ್ತಿಯ ಪರವಾಗಿ ಮುಂದೆ ಏನು, 3ನೇ ವ್ಯಕ್ತಿ ಬೇಕಾಗುತ್ತೆ. ನ್ಯಾಯಾಲಯದ ಮೊರೆ ಹೋದರೆ ಅದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಎನಿಸಿಕೊಳ್ಳುತ್ತದೆ. ನ್ಯಾಯಾಲಯಕ್ಕೆ ಮೊರೆ ಹೋದರೆ ಅದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಎನಿಸಿಕೊಳ್ಳಬಹುದು. ಇದೆಲ್ಲದರ ಬದಲು ಮೊರೆ ಹೋಗಬಹುದು ಅಂತ ಒಂದೇ ವರ್ಡ್ ಯೂಸ್ ಮಾಡು, ಅದೇ ಅರ್ಥ ಕೊಡುತ್ತೆ. ಹೀಗಾಗಿ ಸೊ ಬೇಡವಾದದ್ದು ಬ್ರ್ಯಾಕೆಟಲ್ಲಿ ಹಾಕ್ಕೊಳ್ಳಿ, ಬೇಕಾದದ್ದು ಅಂಡರ್ಲೈನ್ ಮಾಡಿ, ಕೂಡಿ ಬರೆಯೋ ಪದಗಳನ್ನು ಕೂಡಿ ಬರೆಯಿರಿ. ಓಕೆ, ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ. ಇನ್ನೊಮ್ಮೆ ನಿಮಗೆ ಹೇಳ್ಕೊಡ್ತೀನಿ, ಇದೇ ಒಂದೇ ಮೆಥಡ್ ಸರ್ ಇಲ್ಲ, ಬೇರೆ ಯಾವ ಮೆಥಡ್ ಅಥವಾ ಇದೇ ಒಂದೇ ಥರ ಆನ್ಸರ್ ಇಲ್ಲ, 10 ಥರ ಆನ್ಸರ್ ಇರ್ಬೋದು. ಆದರೆ ಇದೇ ವಿಷಯ ಬೇರೆ ಬೇರೆ ಪದಗಳಿಂದ ಓಕೆ ಅದು ಪ್ರತಿನಿಧಿಸಲ್ಪಟ್ಟಿರಬಹುದು, ಅದೂ ಸಹಿತ ಸರಿನೇ. ಓಕೆ, ಹೀಗಾಗಿ ಕಂಪೇರ್ ಮಾಡ್ಕೋಬೇಡಿ. ಇದು ಒನ್ ಆಫ್ ದ ಗುಡ್ ಆನ್ಸರ್, ಬಟ್ ಇದೇ ಆನ್ಸರು ಇದೇ ರೀತಿ ಬರೀರಿ ಅಂತ ನಾನು ಹೇಳ್ತಾ ಇಲ್ಲ. ಬೇರೆ ಪದಗಳನ್ನ ಈ ವಿಷಯವನ್ನು ಪ್ರತಿನಿಧಿಸುವಂಗೆ ನೀವು ನಿಮ್ಮದೇ ಆದ ಪದಗಳನ್ನ ಡೆಫಿನೆಟ್ಲಿ ಬಳಕೆ ಮಾಡ್ಬೋದು. ಈ ರೀತಿ ಮಾಡಿದಾಗ ಈ ಎಲ್ಲ ಪದಗಳನ್ನು 8 ಪದಗಳ ಒಂದು ವಾಕ್ಯವನ್ನಾಗಿ ಮಾಡಬಹುದು. ಒಬ್ಬ ವ್ಯಕ್ತಿಯ ಪರವಾಗಿ 3ನೇ ವ್ಯಕ್ತಿ ನ್ಯಾಯಾಲಯಕ್ಕೆ ಮೊರೆ ಹೋಗಬಹುದು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಅದು ಪ್ರತಿನಿಧಿಸಲ್ಪಟ್ಟಿದೆ. 4th ಸೆಂಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಮಾನವ ಹಕ್ಕು ಉಲ್ಲಂಘನೆ ಮೊದಲಾದ ಸಂದರ್ಭಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹೂಡಬಹುದು. ನೋಡಿ ಇದು ಸಹಿತ ಈಗಷ್ಟೇ ರಿಪೀಟ್ ಆಗಿದೆ, ಬಟ್ ಯಾವುದಕ್ಕೂ ಮೊದಲು ಓದ್ಕೊಳ್ಳೋಣ. ಇದರ ಪ್ರಕ್ರಿಯೆ ತುಂಬ ಸರಳ, ನೊಂದವರೇ ಅದನ್ನು ಹೂಡಬೇಕೆಂದಿಲ್ಲ, ಅವರ ಪರವಾಗಿ ಯಾರು ಬೇಕಾದರೂ ಹೂಡಬಹುದು. ಒಂದು ಅಂಚೆ ಬರೆದು ಅಥವಾ ತಂತಿ ಸಂದೇಶ ನೀಡಿ ಮೊಕದ್ದಮೆ ದಾಖಲಿಸುವಂತೆ ಕೋರಿದರೂ ಸಾಕು, ನ್ಯಾಯಾಲಯ ಅದನ್ನು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಎಂದು ಪರಿಗಣಿಸಿ ವಿಚಾರಣೆ ನಡೆಸುತ್ತದೆ. ಇಲ್ಲಿ ನೋಡಿ ಸ್ನೇಹಿತರೆ, ಮೊದಲ ಒಂದು ವಾಕ್ಯ ಶಬ್ದ ಮಾಲಿನ್ಯ ಇವೆಲ್ಲ ಈ ಹಿಂದಿನ ಸೆಂಟೆನ್ಸಲ್ಲಿ ಕವರ್ ಆಗಿರೋದ್ರಿಂದ ಶಬ್ದ ಮೂಲಭೂತ ಹಕ್ಕುಗಳು, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಮಾನವ ಹಕ್ಕು ಉಲ್ಲಂಘನೆಯಾದ ಮೊದಲಾದ ಸಂದರ್ಭಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹೂಡಬಹುದು. ಇಟ್ಸ್ ನಾಟ್ ನೆಸೆಸರಿ.
ಇದರ ಪ್ರಕ್ರಿಯೆ ತುಂಬ ಸರಳ. ಇದರ ಪ್ರಕ್ರಿಯೆ ಬದಲು ಇಲ್ಲಿ ಇದು ಅಂತ ಬರೀಬೋದು. ರ ಕಾರಣ ಇಲ್ಲ, ಪ್ರಕ್ರಿಯೆ ಕಾರಣ ಇಲ್ಲ, ತುಂಬ ಕಾರಣ ಇಲ್ಲ. ಇದು ಸರಳ ಅಥವಾ ಸರಳವಾದದ್ದು ಬರೆದರೆ ಸಾಕು. ಇದು ಸರಳವಾದದ್ದು. ಇನ್ನು ನೊಂದವರ, ಅದನ್ನು ಹೂಡಬೇಕೆಂದಿಲ್ಲ, ನಾಟ್ ನೆಸೆಸರಿ. ಅವರ ಪರವಾಗಿ ಬಿಡು, ಇಲ್ಲೇ ನೊಂದವರ ಪರವಾಗಿ ತಗೋಬೋದು. ಅವರೇ ಯು ಕ್ಯಾನ್ ಡಿಲೀಟ್. ನೊಂದವರ ಪರವಾಗಿ. ಓಕೆ, ಯಾರು ಬೇಕಾದರೂ ಹೂಡಬಹುದು. ಇದು ಹಿಂದಿನ ವಾಕ್ಯದಲ್ಲಿ ಕವರ್ ಆಗಿದೆ. ಒಂದು ಅಂತೆ, ಒಂದು ಕಾರಣ ಇಲ್ಲ, ಅಂಚೆ ಬೇಕಾಗುತ್ತೆ ಅಥವಾ ತಂತಿ. ಓಕೆ, ಸೊ ನೋಡಿ, ನೊಂದವರ ಪರವಾಗಿ ಅಂಚೆ, ತಂತಿ. ಇನ್ನು ಅದು ಸಂದೇಶನೇ ಇರೋದ್ರಿಂದ ಮತ್ತೆ ಅಂಚೆ ಸಂದೇಶ ಅಂತ ಹೇಳೋ ಕಾರಣ ಇಲ್ಲ. ಮೂಲಕ, ಈ ಎಲ್ಲದರ ಬದಲು ಓಕೆ ಕೋರೆ ಸಾಕು. ಇದೆಲ್ಲದರ ಬದಲು ಒಂದೇ ವರ್ಡು ಯು ಕ್ಯಾನ್ ಯೂಸ್ ಮೂಲಕ. ಅಂಚೆ ಅಥವಾ ತಂತಿ ಮೂಲಕ ಕೋರಿದರೂ ಸಾಕು. ನ್ಯಾಯಾಲಯ ಅದನ್ನು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಎಂದು ಪರಿಗಣಿಸಲಾಗುವುದು. ಇದು ಗೊತ್ತಾಗಿದೆ. ಲಾಸ್ಟ್ ವರ್ಡ್ ಇಸ್ ಓನ್ಲಿ ಪರಿಗಣಿಸಿ ವಿಚಾರಣೆ ನಡೆಸುತ್ತದೆ ಬದಲು ಪರಿಗಣಿಸುತ್ತದೆ ಅಂತ ಬರೆದ್ರೆ ಸಾಕು. ಓಕೆ, ಕೂಡಿ ಬರೆಯುವ ಪದಗಳು ಅನವಶ್ಯಕ ರಿಪೀಟ್ ಆದ ವಾಕ್ಯಗಳನ್ನ ತೆಗೆದಿದ್ದೇನೆ ಸ್ನೇಹಿತರೆ. ಓಕೆ, ಐ ರಿಪೀಟ್. ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಮಾನವ ಹಕ್ಕು ಉಲ್ಲಂಘನೆ. ಫಸ್ಟ್ ಸೆಂಟೆನ್ಸ್ ರಿಪೀಟೆಡ್, ಸೊ ನಾಟ್ ನೆಸೆಸರಿ. ಇದರ ಪ್ರಕ್ರಿಯೆ ತುಂಬ ಸರಳ ಬದಲು ಇದು ಸರಳ. ಓಕೆ, ಎನಿವೆ ಇಲ್ಲಿ ಉತ್ತರ ನೀವು ಇನ್ನೊಮ್ಮೆ ಹೇಳ್ತೀನಿ. ಇದು ಸರಳವಾದದ್ದು. ಇನ್ನು ನೊಂದವರ ಪರವಾಗಿ ಅಂಚೆ ತಂತಿ ಮೂಲಕ ಕೋರಿದರೂ ಪರಿಗಣಿಸಲಾಗುವುದು. ಕೊನೆಯ ಪದ ಎಲ್ಲ ಸೇರಿದಾಗ ಈ 35-40 ಪದಗಳಿರುವ ವಾಕ್ಯವನ್ನು 9 ಪದಗಳ ಒಂದು ವಾಕ್ಯವನ್ನಾಗಿ ನಾವು ಕಡಿಮೆ ಮಾಡಬಹುದು. ಸೊ ವಾಟ್ ಇಸ್ ದ ಫೈನಲ್ ಆನ್ಸರ್ ಮೈ ಡಿಯರ್ ಫ್ರೆಂಡ್ಸ್? ಇದು ಸರಳವಾದದ್ದು. ನೊಂದವರ ಪರವಾಗಿ ಅಂಚೆ ತಂತಿ ಮೂಲಕ ಕೋರಿದರೂ ಪರಿಗಣಿಸಲಾಗುವುದು. ನೋಡಿ, ಈ ಸೆಂಟೆನ್ಸಲ್ಲಿ ಎಲ್ಲನೂ ಕವರ್ ಆಗಿದೆ. ಓಕೆ, ದಿಸ್ ಈಸ್ ಅ ಪ್ರಿಸೈಸ್ ರೈಟಿಂಗ್. ಇನ್ನು ಒಂದು ವಾಕ್ಯ ಆದರೆ 2017ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಸಾಲ್ವ್ ಮಾಡ್ದಂಗೆ ಆಗುತ್ತೆ ಸ್ನೇಹಿತರೆ. 5ನೇದು, ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ, ಪರಿಸರ ಸಂರಕ್ಷಣೆ, ಭಿಕ್ಷಾಟನೆ, ಜೀತಗಾರಿಕೆ, ವೈಶಾವಾಟಿಕೆ ಇಂತಹ ಅನೇಕ ವಿಷಯಗಳ ಬಗ್ಗೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳಲ್ಲಿ ಮಹತ್ವ ತೀರ್ಪು ನ್ಯಾಯಾಲಯಗಳು ನೀಡಿವೆ. ಓಕೆ, ಇಲ್ಲಿ ಮಾಡಿ ಫ್ರೆಂಡ್ಸ್ ನೋಡಿ, ಸಂರಕ್ಷಣೆ ರಿಪೀಟ್ ಆಗಿದೆ. ಅದ್ರ ಬದಲು ಯು ಕ್ಯಾನ್ ಯೂಸ್ ಒನ್ ವರ್ಡ್ ಮತ್ತು. ಐತಿಹಾಸಿಕ ಸ್ಮಾರಕಗಳು ಮತ್ತು ಇನ್ನೊಂದು ಯಾವುದು? ಪರಿಸರ. ಸೊ ಈ ಸಂರಕ್ಷಣೆ ಕಾರಣ ಇಲ್ಲ. ಓಕೆ, ವಾಕ್ಯಕ್ಕದು ಸರಿ ಸೂಕ್ತ ಆಗೋದಿಲ್ಲ. ಐತಿಹಾಸಿಕ ಸ್ಮಾರಕಗಳಂತೂ ಪರಿಸರ ಸಂರಕ್ಷಣೆ. 3-4 ಉದಾಹರಣೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಂದು ಉದಾಹರಣೆ ಬರೆದು ಇತ್ಯಾದಿ ಅಂತ ಬರೆದರೆ ಸಾಕು. ಓಕೆ, ಐತಿಹಾಸಿಕ ಸ್ಮಾರಕಗಳು ಮತ್ತು ಪರಿಸರ ಸಂರಕ್ಷಣೆ, ಭಿಕ್ಷಾಟನೆ, ಇವೆಲ್ಲದರ ಬದಲು ಇತ್ಯಾದಿಗಳ, ಅನೇಕ ವಿಷಯಗಳ ಬದಲು ಇತ್ಯಾದಿಗಳ ಬಗ್ಗೆ ಬೇಕಾಗುತ್ತೆ. ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅಗೇನ್ ರಿಪೀಟೆಡ್, ನಾಟ್ ನೆಸೆಸರಿ. ಮಹತ್ವದ ತೀರ್ಪು ಬೇಕಾಗುತ್ತೆ, ನ್ಯಾಯಾಲಯಗಳು ನೀಡಿವೆ ಬೇಕಾಗುತ್ತೆ. ಈ ರೀತಿ ಮಾಡಿದಾಗ ಐತಿಹಾಸಿಕ ಸ್ಮಾರಕಗಳು ಮತ್ತು ಪರಿಸರ ಸಂರಕ್ಷಣೆ, ಭಿಕ್ಷಾಟನೆ ಇತ್ಯಾದಿಗಳ ಬಗ್ಗೆ ನ್ಯಾಯಾಲಯಗಳು ಮಹತ್ವದ ತೀರ್ಪು ನೀಡಿವೆ. ಓಕೆ, 5 ವಾಕ್ಯಗಳು ಇದನ್ನು ಕೊಟ್ಟಿದ್ರು. ಟೋಟಲ್ ದೇರ್ ವೇರ್ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ 132 ಇತ್ತು ಮೈ ಡಿಯರ್ ಫ್ರೆಂಡ್ಸ್. ಇದರ 1/3 ಅಂತಂದರೆ ಮೈ ಡಿಯರ್ ಫ್ರೆಂಡ್ಸ್ ಅರೌಂಡ್ 44 ಪದಗಳು ಇರುವಂತಹ ಪ್ರಿಸೈಸ್ ರೈಟಿಂಗ್ನ ನಾವು ಮಾಡಬೇಕು. ಓಕೆ, ನಾವು ಇದನ್ನು ಈಗ ಕೌಂಟ್ ಮಾಡೋಣ. ಇದೆಲ್ಲ ಸೇರಿ ಬಾಕ್ಸ್ದಲ್ಲಿ ಸರಿದ ಏನು ನಾವು ಬರೀತೀವಿ ಎಲ್ಲ ಸೇರಿ ಒಟ್ಟಿಗೆ ಬರೆದಾಗ ಇಟ್ ಲುಕ್ಸ್ ಲೈಕ್ ದಿಸ್. ಓಕೆ, ದಿಸ್ ಈಸ್ ದ ಪ್ರಿಸೈಸ್ ರೈಟಿಂಗ್. ಈ ಪ್ರಿಂಟೆಡ್ ಆನ್ಸರ್ ಕ್ವಶನ್ ಬಾಕ್ಸ್ ಆನ್ಸರ್ ಪೇಪರ್ ಕೊಟ್ಟಿರ್ತಾರೆ. ಸೊ ಈ ರೀತಿ ಬರೀಬೇಕು. ದೆನ್ ಒನ್ ಟೈಟಲ್ ಕ್ಯಾನ್ ಬಿ ಗಿವನ್. ಓಕೆ, ಇದಕ್ಕೆ ಟೈಟಲ್ ಏನು ಕೊಡ್ಬೋದು? ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ. ಇದೇನಾ ಸರ್? ಇನ್ನೂ 2-3 ಥರ ಇದೆ. ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅಥವಾ ಅರ್ಜಿ ಅಥವಾ ದುರ್ಬಲರ ಸಂಜೀವಿನಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ದುರ್ಬಲ ಸಂಜೀವಿನಿ ಎಟ್ಸೆಟ್ರಾ ಎಟ್ಸೆಟ್ರಾ 5-6 ಟೈಟ್ಲ್ಗಳನ್ನ ನಾವು ಕೊಡಬಹುದು. ಸೂಕ್ತವಾದ ಸಿಂಪಲ್ ಟೈಟ್ಲ್ ಕೊಟ್ಟಿದ್ದೀನಿ. ಈಗ ಇನ್ನೊಮ್ಮೆ ನಿಮ್ಮ ಹಿತಾಸಕ್ತಿಗೆ ಪ್ಲಸ್ ರಿಪಿಟೇಷನ್ ಆಗೋದಕ್ಕೋಸ್ಕರ ಒಮ್ಮೆ ಓದ್ತೀನಿ. 5 ವಾಕ್ಯಗಳ ಪ್ರಿಸೈಸ್ ರೈಟಿಂಗ್ ಈ ರೀತಿಯಾಗಿದೆ ಸ್ನೇಹಿತರೆ. ಸಾರ್ವಜನಿಕ ಹಿತಾಸಕ್ತಿಗೆ ಹೂಡುವ ಪ್ರಕರಣವನ್ನು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಎನ್ನುವರು. ಸರ್ಕಾರದಿಂದ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದರೆ ಇದರಿಂದ ನ್ಯಾಯ ಪಡೆಯಬಹುದು. ಒಬ್ಬ ವ್ಯಕ್ತಿಯ ಪರವಾಗಿ 3ನೇ ವ್ಯಕ್ತಿ ನ್ಯಾಯಾಲಯಕ್ಕೆ ಮೊರೆ ಹೋಗಬಹುದು. ಇದು ಸರಳವಾದದ್ದು. ನೊಂದವರ ಪರವಾಗಿ ಅಂಚೆ ತಂತಿ ಮೂಲಕ ಕೋರಿದರೂ ಪರಿಗಣಿಸಲಾಗುವುದು. ಐತಿಹಾಸಿಕ ಸ್ಮಾರಕಗಳು ಮತ್ತು ಪರಿಸರ ಸಂರಕ್ಷಣೆ, ಭಿಕ್ಷಾಟನೆ ಇತ್ಯಾದಿಗಳ ಬಗ್ಗೆ ನ್ಯಾಯಾಲಯಗಳು ಮಹತ್ವದ ತೀರ್ಪು ನೀಡಿವೆ. ನೋಡಿ, ದ ಸೇಮ್
ಯಾವುದೂ ಇಂಪಾರ್ಟೆಂಟ್ ವಿಷಯ ಹೋಗಿಲ್ಲ, ರಿಪೀಟ್ ಆಗಿಲ್ಲ, ಈ ರೀತಿ ಪ್ರೆಸೆಂಟ್ ಮಾಡ್ಬೋದು. ದಿಸ್ ಇಸ್ ಒನ್ ಸಿಂಪಲ್ ಎಕ್ಸಾಂಪಲ್. 2017ರಲ್ಲಿ ಈ ಒಂದು ಪ್ರಶ್ನೆ ಕೇಳಿದರು. ಈ ಒಂದು ಪ್ರಶ್ನೆ ಪತ್ರಿಕೆ ನಮ್ಮ ಕ್ಲಾಸಿಕ್ ಸಂಸ್ಥೆಗೆ ಒಂದು ಮಹತ್ವದ ಪ್ರಶ್ನೆ ಪತ್ರಿಕೆ ಸ್ನೇಹಿತರೆ. ಯಾಕಂದರೆ ಟ್ರಾನ್ಸ್ಲೇಷನ್ದಲ್ಲಿ ಎಲ್ಲ ಥರದ ರೂಪಗಳನ್ನೂ ಕೇಳಿದರು ಮತ್ತು ಈ ಪ್ರಶ್ನೆ ಪತ್ರಿಕೆಯನ್ನು ಸಕ್ಸಸ್ಫುಲ್ ಆಗಿ ಬರೆದು ನಮ್ಮ ಸಂಸ್ಥೆಯ 70 ವಿದ್ಯಾರ್ಥಿಗಳು ಇವತ್ತಿನ ದಿನದಂದು ಆ್ಯಸ್ August 8, 2020 ದೇ ಆರ್ ವರ್ಕಿಂಗ್ ಆ್ಯಸ್ ಎ PSIs ಅರೌಂಡ್ 70 ನಂಬರ್ಸ್. 70 ಜನ ನಮ್ಮ ಕ್ಲಾಸಿಕ್ ವಿದ್ಯಾರ್ಥಿಗಳು ಸಕ್ಸಸ್ಫುಲ್ ಆಗಿ ಬರೆದಿರುವಂಥ ಇದು ಪ್ರಶ್ನೆ ಪತ್ರಿಕೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ನೀವು ಈ ರೀತಿ ಪ್ರಾಕ್ಟೀಸ್ ಮಾಡಿ ನೀವು ಸಹಿತ ಸಕ್ಸಸ್ಫುಲಿ ಐದರ್ PSI ಆರ್ KS ಅಥವಾ IS ಅಧಿಕಾರಿ ಆಗಬೇಕು. ಇದು ನಮ್ಮ ಉದ್ದೇಶ. ಸೊ ಇದು ಸಹಿತ ಪ್ರಾಕ್ಟೀಸ್ ಮಾಡುವಂಥದ್ದು. ಫಿಕ್ಸ್ ಮೆಥಡ್ ಫಾರ್ಮುಲಾ ಅಂತ ಇಲ್ಲ, ಆದರೆ ವೊಕ್ಯಾಬ್ಯುಲರಿ ಓದುವ ವೇಗ ಜಾಸ್ತಿ ಆದಾಗ ವಿ ಕ್ಯಾನ್ ಡೂ ಇಟ್. ಓಕೆ, ಇನ್ನು ಮುಂದಿನ ಕ್ಲಾಸಲ್ಲಿ ಇಂಗ್ಲೀಷ್ ಪ್ರಿಸಿ ರೈಟಿಂಗ್, ಸಮ್ ಸ್ಪೋಕನ್ ಇಂಗ್ಲೀಷ್ ಸ್ಕಿಲ್ಸ್, ಸಮ್ ಪರ್ಸನಲ್ ಡೆವಲಪ್ಮೆಂಟ್ ಸ್ಕಿಲ್ಸ್ ಮತ್ತು ವೊಕ್ಯಾಬ್ಯುಲರಿ ಪದ ಸಂಪತ್ತನ್ನು ಹೆಂಗೆ ಜಾಸ್ತಿ ಮಾಡ್ಕೋಬೇಕು ಅವುಗಳನ್ನ ವಿವರವಾಗಿ ತಿಳ್ಕೊಳ್ಳೋಣ. ಸೊ ಕ್ಲಾಸನ್ನು ಮುಗಿಸೋಕ್ಕಿಂತ ಮುಂಚೆ ಒಂದು ಒಳ್ಳೆಯ ಸುಭಾಷಿತದೊಂದಿಗೆ ಅಥವಾ ಒಳ್ಳೆಯ ನುಡಿಮುತ್ತಿನೊಂದಿಗೆ ಮುಗಿಸೋಣ ಸ್ನೇಹಿತರೆ. ದಾರಿಯಲ್ಲಿ ಹೋಗಬೇಕಾದ್ರೆ ಮುಳ್ಳು ಬಂದರೆ ಅದರ ಬದಿಯಲ್ಲಿ ನಾವು ಹೋಗುವುದು ನಮ್ಮ ಬುದ್ಧಿವಂತಿಕೆ, ಆದರೆ ಅದನ್ನೇ ಬದಿಗಿಟ್ಟು ಮುಂದೆ ಹೋಗುವುದು ಹೃದಯವಂತಿಕೆ. ಅದೇ ರೀತಿ ನಾನು ಬೆಳೆಯಬೇಕು ಎಂಬ ಕನಸಿರಬೇಕು, ಆದರೆ ಇನ್ನೊಬ್ಬರನ್ನೂ ಬೆಳೆಸಬೇಕು ಎಂಬುವ ಮನಸ್ಸು ಇರಬೇಕು ಸ್ನೇಹಿತರೆ. ಸೊ ಇನ್ನೊಬ್ಬರನ್ನ ಬೆಳೆಸಿ, ನಿಮ್ಮಂಥ ಆಕಾಂಕ್ಷೆಗಳನ್ನು ಬೆಳೆಸಿ ಬೆಳೆಯಬೇಕು ಎಂಬ ಸಂಸ್ಥೆ ಕ್ಲಾಸಿಕ್ ಸಂಸ್ಥೆ. ಇದಕ್ಕೆಲ್ಲ ನಿಮ್ಮನ್ನು ಆದರಿಂದ ಇನ್ವೈಟ್ ಮಾಡ್ತಾ, ವೆಲ್ಕಮ್ ಮಾಡ್ತಾ, ಇಂಥ ಅದ್ಭುತ ಅವಕಾಶವನ್ನು ಕೊಟ್ಟಂಥ ನಮ್ಮ ನಿರ್ದೇಶಕರು ಶ್ರೀ ಲಕ್ಷ್ಮಣ್ ಉಪ್ಪಾರ್ ಸರ್ ಅವರಿಗೆ, ಮ್ಯಾನೇಜ್ಮೆಂಟಿನ ಎಲ್ಲ ಸಿಬ್ಬಂದಿಯವರಿಗೆ ಮತ್ತು ಎಲ್ಲ ವಿಡಿಯೋ ಮಾಡಿದಂಥ ಸಿಬ್ಬಂದಿಗಳಿಗೂ ನನ್ನ ನಮಸ್ಕಾರನ ಹೇಳಿ, ಅದಕ್ಕಿಂತ ಮಿಗಿಲಾಗಿ ಕೇಳಿದಂಥ ನಿಮಗೆ ಶುಭ ಹಾರೈಸಿ ಮತ್ತೆ ಭೇಟಿಯಾಗೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.